ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಸಾಲ ವಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮಸಾಲ ವಡೆ ಸೌತ್ ಇಂಡಿಯನ್ ಫುಡ್ಸಲ್ಲಿ ಒಳ್ಳೆ ಸೈಡ್ ಡಿಶ್ ಅಂತಲೇ ಹೇಳ್ಬೋದು. ಬಿಕಾಸ್ ಅದು ತುಂಬ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ. ಸೊ ಅದನ್ನು ನಾವು ಮನೇಲೇ ಹೇಗೆ ಮಾಡೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು 2 ಬೌಲು ಕಡಲೆಬೇಳೆ ತೊಗೊಂಡಿದ್ದೀನಿ. ಮೇಯ್ನ್ ಇಂಗ್ರೀಡಿಯೆಂಟ್ ಇದು ಆ್ಯಕ್ಚುಲಿ. ಜೊತೆಗೆ ಒಂದೇ 1 ಸ್ಪೂನ್ ಅಕ್ಕಿ ತೊಗೊಂಡಿದ್ದೀನಿ. ಈ ಮೂರನ್ನು ನಾವು ಒಂದು ಮಿನಿಮಮ್ 2 ಅವರ್ಸ್ ಆದರೂ ನೆನೆಸ್ಬೇಕಾಗುತ್ತೆ. ಸೊ 2 ಬೌಲ್ ಕಡಲೆಬೇಳೆ ಮತ್ತು ಒಂದೇ 1 ಸ್ಪೂನ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ನೆನೆಸಿಡ್ತೀನಿ. 2 ಅವರ್ಸ್ ಆದರೂ ನೆನೆಸಲೇಬೇಕು, ಮುಂಚೆನೇ ನಾನು ಹೇಳಿದಾಗೆ. ಸೊ ನೋಡಿ, ನೆನೆಸಾದ್ಮೇಲೆ ಕಡಲೆಬೇಳೆ ಈ ಥರ ಆಗಿರುತ್ತೆ. ಇವಾಗ ಇದನ್ನು ನಾವು ರುಬ್ಕೋಬೇಕು. ರುಬ್ಕೊಳ್ಳೋಕ್ಕೆ ಬಂದು ನಾವು ಏನೇನು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇದು ಕಂಪ್ಲೀಟ್ ರೆಸಿಪಿಗೆ ನಾನು ಏನೇನು ಆ್ಯಡ್ ಆನ್ ಮಾಡ್ತೀನಿ ಅಂತ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ನೆನೆಸಿಟ್ಟಿರೋಂಥ ಕಡಲೆಬೇಳೆ ಅದನ್ನು ನಾನು ಇವಾಗ ಒಂದು ಜಾರ್ಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಕಡಲೆಬೇಳೆ ಮತ್ತು ಅಕ್ಕಿ ಏನು ನೆನೆಸಿಟ್ಟಿದ್ವಲ್ಲ ಅದನ್ನು, ಅದ್ರ ಜೊತೆಗೆ ಒಂದೇ ಒಂದು ತುಂಡನ್ನ ಚಕ್ಕೆ ಹಾಕೋತಾ ಇದ್ದೀನಿ ಮುರಿದ್ಬಿಟ್ಟು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಸಣ್ಣ ಉಪ್ಪಾದರೂ ಹಾಕ್ಕೋಬೋದು, ದಪ್ಪ ಉಪ್ಪಾದರೂ ಹಾಕ್ಕೋಬೋದು. ಎನಿವೇಸ್ ನಾವು ರುಬ್ಬಕ್ಕೆ ಹಾಕೋತಿದ್ದೀವಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಸಣ್ಣ ಉಪ್ಪು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದೇ ಒಂದು ತುಂಡು ಶುಂಠಿ ಮತ್ತು ಒಂದು 3 ಇಲ್ಗು ಬೆಳ್ಳುಳ್ಳಿ ಮತ್ತು ಸಿಪ್ಪೆ ಬಿಡಿಸಿ ತೊಗೊಂಡಿದ್ದೀನಿ. ನೀವು ಅದನ್ನು ಜಜ್ಜಿಬಿಟ್ಟು ಬೇಕಾದರೂ ಹಾಕ್ಕೋಬೋದು ರುಬ್ಬಕ್ಕೆ. ಸೊ ಅಷ್ಟನ್ನು ಹಾಕ್ಕೊಂಡು ಈ ಥರ ತರ್ತರಿಯಾಗಿ ರುಬ್ಕೋಬೇಕಾಗುತ್ತೆ. ತರ್ತರಿಯಾಗಿ ಅಂದರೆ ನೋಡಿ, ಹಿಂಗೆ ಸ್ವಲ್ಪ ಕಾಳು ಸಿಗಬೇಕು ನಿಮಗೆ, ಆ ಥರ ರುಬ್ಕೋಬೇಕು. ಸೊ ಈ ಕಡಲೆಬೇಳೆ ಮಿಕ್ಸ್ಚರು ರೆಡಿ ಆಯಿತು. ಸೊ ಅದನ್ನು ಒಂದು ಬೌಲ್ಗೆ ನಾನು ಹಾಕಿಟ್ಕೋತಾ ಇದ್ದೀನಿ. ಇವಾಗ ನಾನು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯ್ದೆಲ್ಲ ಹಾಗೆ ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಗೆ ಹಾಕೋಕ್ಕಾಗಲ್ಲ. ಅದನ್ನು ನೀವು ಬೇಕಾದರೆ ರುಬ್ಬಿ ಬೇಕಾದರೂ ಹಾಕ್ಕೋಬೋದು, ಇಲ್ಲಾಂದರೆ ತೀರಾ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಬೇಕಾದರೂ ಹಾಕ್ಕೋಬೋದು. ನಾನು ಚಾಪರ್ ಯೂಸ್ ಮಾಡಿಕೊಂಡು ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಬಿಡ್ತೀನಿ, ನೀಟಾಗಿ ಚಾಪ್ ಮಾಡ್ಕೊಡ್ತೀನಿ. ಆವಾಗ ಈಸಿ ಆಗುತ್ತೆ ನನಗೆ ಅಂತ ಹೇಳ್ಬಿಟ್ಟು ಅಷ್ಟೇ, ಟೈಮ್ ಸೇವ್ ಆಗುತ್ತೆ ಅಂತ ನಾನು ಹೀಗೆ ಮಾಡ್ಕೋತೀನಿ. ಸೊ ನಾನಲ್ಲಿ ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಇಷ್ಟನ್ನು ಈ ಥರ ನೀಟಾಗಿ ಚಾಪ್ ಮಾಡಿಕೊಂಡೆ. ಇದಾದಮೇಲೆ ಈ ಮಿಶ್ರಣಕ್ಕೆ ಇದನ್ನು ಸೇರಿಸ್ಕೋತೀನಿ. ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಇಲ್ಲಿಗೆ ಸೇರಿಸ್ಕೋಬೇಕು. ಅದಾದಮೇಲೆ ನೋಡಿ, ನಾನು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ, ನೀಟಾಗಿ ಸಣ್ಣ ಕಟ್ ಮಾಡ್ಕೋಬೇಕು. ಜೊತೆಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಬಿಟ್ಟು ಇವಾಗ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ನೆನಪಿರಲಿ, ಒಂದು ತೊಟ್ಟು ನೀರು ಸಹ ಹಾಕಬಾರ್ದು. ನಾವೇನು ಕಡಲೆಬೇಳೆನ ನೀರಲ್ಲಿ ನೆನೆಸಿರ್ತೀವೋ ಅಷ್ಟೇ ನಾವು ಇಲ್ಲಿ ನೀರನ್ನ ಬಳಕೆ ಮಾಡೋದು. ಅದಾದಮೇಲೆ ನಾವೆಲ್ಲೂ ಒಂದು ಡ್ರಾಪ್ ನೀರನ್ನು ಹಾಕ್ಕೋಬಾರ್ದು ಅದಾದಮೇಲೆ. ಸೊ ಈ ಥರ ಇರಬೇಕು ನೋಡಿ, ತೋರಿಸ್ತಾ ಇದ್ದೀನಲ್ಲ ಹಾಗೆ. ಇದನ್ನು ಒಂದು 2 ಮಿನಿಟ್ಸ್ ಸೈಡ್ಗೆ ಎತ್ತಿರ್ತೀನಿ. 2 ಮಿನಿಟ್ಸ್ ಅಂದರೆ ಎಣ್ಣೆ ಕಾಯೋಕ್ಕಿಡೋವರೆಗೂ ಸಾಕು, ನೆಂದರೆ ಸಾಕಾಗುತ್ತೆ ಅಷ್ಟೇ. ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಒಂದು ಬಾಣಲಿ ತೊಗೊಂಡು ಎಣ್ಣೆನ ಇಟ್ಕೋತಾ ಇದ್ದೀನಿ. ಎಣ್ಣೆಲಿ ವಡೆನ ಡೀಪ್ ಫ್ರೈ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ಸೊ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಆಗೋಕ್ಕೆ ಬಿಡಿ. ಅದು ಬಿಸಿ ಆಗಿದೆ ಅಂತ ಗೊತ್ತಾದಮೇಲೆ, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನೋಡಿ, ಅದು ನಾವೆಲ್ಲ ವಡೆದೇನು ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದ್ರದ್ದು ಒಂದು ಉಂಡೆ ತೊಗೊಂಡು ನಾನು ಈ ಥರ ತಟ್ಕೋತಾ ಇದ್ದೀನಿ. ನಾನು ವೀಡಿಯೋದಲ್ಲಿ ಕ್ಲಿಯರಾಗಿ ತೋರಿಸಿದ್ದೀನಿ ನಾನು ಹೇಗೆ ತಟ್ಕೋತಾ ಇದ್ದೀನಿ ಅಂತ. ಹಾಗೆ ತಟ್ಕೊಂಡು ನಿಧಾನಕ್ಕೆ ಎಣ್ಣೆಲಿ ಬಿಡಬೇಕು. ಮತ್ತು ಎಣ್ಣೆಲಿ ಬಿಡಬೇಕಾದ್ರೆ ಹುಷಾರಾಗಿ ಬಿಡಿ, ಕೈಗೆ ಆರಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನಿಧಾನಕ್ಕೆ ಬಿಟ್ಟು 1-2 ನಿಮಿಷ ಹಾಕಿದ ತಕ್ಷಣವೇ ನಾವು ಸೌಟ್ ಹಾಕ್ಬಿಟ್ಟು ತಿರುಗಿಸ್ಬಾರ್ದು. 1-2 ನಿಮಿಷ ಬಿಟ್ಬಿಟ್ಟು ಆಮೇಲೆ ಅದು ಸ್ವಲ್ಪ ಸಾಲಿಡ್ ಫಾರ್ಮ್ ಕನ್ವರ್ಟ್ ಆಗಿದೆ, ಗಟ್ಟಿಯಾಗಿದೆ ಅಂತ ಅನಿಸಿದ್ಮೇಲೆ ಟಚ್ ಮಾಡಿ ತಿರುಗಿಸ್ಬೇಕು. ಇಲ್ಲ ಸಡನ್ನಾಗಿ ಹಾಕಿದ ತಕ್ಷಣ ತಿರುಗ್ಸೋಕೆ ಹೋದರೆ ಅದು ಇನ್ನೂ ಸಾಫ್ಟಾಗೇ ಇರುತ್ತಲ್ಲ, ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಕಟ್ ಆಗದೆ ಬರಬೇಕು ಅಂದರೆ ಆಗಿದ ತಕ್ಷಣ ಸೌಟ್ ಹಾಕಿ ತಿರುಗಿಸೋಕೆ ಹೋಗಬಾರ್ದು. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ನಾನು ನಿಧಾನಕ್ಕೆ 2 ಸೈಡು ಮುಚ್ಚಿ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಆ್ಯಂಡ್ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ, ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಸೊ ಈ ಕಲರ್ ಬರಬೇಕು, ಆ್ಯಕ್ಚುಲಿ ಚೆನ್ನಾಗಿ ಬೆಂದು ಈ ಕಲರ್ ಬಂದ ಮೇಲೆ ನಾವು ಸಪ್ರೇಟ್ ತೆಗಿಬೇಕು. ಇದು ಇವಾಗ ಇಲ್ಲಿ ಆಗಿದೆ ಅಂತ ಈ ಕಲರ್ ನೋಡಿ, ಇದು ಆ್ಯಕ್ಚುಲಿ ಪರ್ಫೆಕ್ಟ್ ಕಲರು ಮಸಾಲ ವಡೆ ಅದು. ಸೊ ಇಷ್ಟು ಬೆಂದರೆ ಸಾಕು, ಒಳಗೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಅಂತ ಅರ್ಥ. ಸೊ ಇವಾಗ ಇದನ್ನು ಸಪ್ರೇಟ್ ತೊಗೊಂಡ್ರೆ ಮುಗೀತು, ಮಸಾಲ ವಡೆ ರೆಡಿ ಆಗುತ್ತೆ.
ಒನ್ ಟೈಮ್ಗೆ ಈ ನಾನು ಹಾಕ್ಕೊಂಡಿರೋಷ್ಟು ಎಣ್ಣೆಲಿ ಒನ್ ಟೈಮ್ಗೆ ಒಂದು 6-7 ಆ ಥರ ಬೇಯಿಸ್ಕೊಬೋದು. ಸೊ ಇದೇ ಥರ ನಾವು ಈ ಪ್ರೋಸೆಸ್ನ ರಿಪೀಟ್ ಮಾಡಿ ಎಲ್ಲನೂ ಬೇಯಿಸ್ಕೋಬೇಕಾಗಿರುತ್ತೆ. ಮತ್ತು ಇಂಗ್ರೀಡಿಯೆಂಟ್ಸ್ ಎಲ್ಲ ಕ್ವಾಂಟಿಟಿ ನಮ್ಮನೆ ಅಳತೆಗೆ ನಾನು ತೋರಿಸಿದ್ದೀನಿ. ನಿಮ್ಗೇನಾದರೂ ಜಾಸ್ತಿ ಬೇಕು ಅಥವಾ ನೆಂಟರು ಬಂದಿರ್ತಾರೆ ಅಥವಾ ಏನೋ ಫಂಕ್ಷನಲ್ಲಿ ಮಾಡ್ತಿರ್ತೀರ ಅಂತಂದರೆ ಎಲ್ಲದ್ರದ್ದು ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡ್ರೆ ಮುಗೀತು, ಮಸಾಲ ವಡೆ ರೆಡಿ ಆಗುತ್ತೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.